ಇನ್ನು ಬೆಳಗಿನ ಜಾವ 4 ಗೀಝರ್ ಆನ್ ಮಾಡಿ ಹಾಗೆ ಕಾಫಿ ಮಾಡೋಣ ಅಂತ ಕಾಫಿ ಪುಡಿ ಮೊದಲಿಗೆ ನೀರು ಬಿಸಿ ಮಾಡ್ಕೋಬೇಕು ಜಗ್ಗಲ್ಲಿ. ಹಾಗೆ ಡಿಕಾಕ್ಷನ್ ಹಾಕಬೇಕು. ಅದಕ್ಕೋಸ್ಕರ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಮಗಳು ಏರ್ಪೋರ್ಟಿಗೆ ಹೋಗಬೇಕು, ಹಾಗಾಗಿ ಇಷ್ಟೊಂದು ಬೇಗ ಎದ್ದಿರೋದು. ಬೇಗ ಸ್ನಾನ ಮಾಡಿ ಕಾಫಿ ಕುಡಿದು ಏರ್ಪೋರ್ಟ್ ಕಡೆ ಹೊರಟ್ವಿ, ದೇವನಹಳ್ಳಿ ಕಡೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ. ಎಷ್ಟು ಅರ್ಲಿ ಮಾರ್ನಿಂಗ್ ನೋಡಿ, 4:30 ಆಗಿಲ್ಲ ಇನ್ನೂ, ಅಷ್ಟರಲ್ಲಿ ಹೊರಟಿದ್ದು ಬೇಗ. ಯಾಕಂದರೆ ಅವಳಿಗೆ ಫ್ಲೈಟು ಬೇಗ ಟೇಕ್ ಆಫ್ ಇತ್ತು, ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೊರಟ್ವಿ. ಅಲ್ಲಿ 5:30 ಅಷ್ಟೊತ್ತಿಗೆಲ್ಲ ಏರ್ಪೋರ್ಟಲ್ಲಿ ಇದ್ವಿ ನಾವು. 5:30 ಅಷ್ಟೊತ್ತಿಗೆ ಏರ್ಪೋರ್ಟ್ನಲ್ಲಿರೋ ಲೈಟೆಲ್ಲ ಜಗಮಗ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಇದನ್ನೆಲ್ಲ ನನ್ನ ಮಗ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾನೆ. ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕಂದರೆ ನನ್ನ ಮಗಳು ಎಲ್ಲ ವೆಬ್ಬು ಲಾಗಿನ್ ಆಗಬೇಕು ಅಂದ್ಬಿಟ್ಟು ಅವಳು ಎಲ್ಲ ಓಡಾಡ್ತಿದ್ಲು, ಹಾಗಾಗಿ ಅವಳ ಜೊತೆಲಿ ನಾನಿದ್ದೆ. ಒಳಗೆ ಹೋಗ್ತಿದ್ದಾಳೆ ನೋಡಿ. ಪಾಪ ರಾತ್ರಿ 1 ಗಂಟೆವರೆಗೂ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದು. ಏನೇನೋ ಆಫೀಸ್ದು ವರ್ಕು ಲ್ಯಾಪ್ಟಾಪ್ನಲ್ಲಿ ಕುತ್ಕೊಂಡು 1 ಅವರ್ ಪಾಪ ಮಗು ನಿದ್ರೆ ಮಾಡಲಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಸಮ್ ಅಫಿಷಿಯಲ್ ವರ್ಕ್ ಮೇಲೇ ಅವಳು. ಇವತ್ತು ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ ಆಫೀಸ್ದು. ಇವತ್ತು ಅದೆಲ್ಲ ಮುಗಿಸ್ಕೊಂಡು ನಾಳೆ ನೋಯ್ಡಾಗೆ ಹೋಗ್ಬೇಕು ಅವಳು. ನೋಯ್ಡಾದಲ್ಲಿ ಅದೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ನಾಡಿದ್ದು ಬರೋದು. ನೋಡಿ ನನ್ನ ಮಗ ತರಲೆ, ನಾನು ಬ್ಯುಸಿ ಏನೋ ಓಡಾಡ್ತಾಯಿದ್ರೆ ಅದನ್ನೂ ಶೂಟ್ ಮಾಡಿದ್ದಾನೆ. ತರಲೆ ಇಂಥ ಕೆಲಸ ಮಾಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳ ಭವಿಷ್ಯಕ್ಕೆ ಅದೆಲ್ಲ ನಾವು ಅವ್ರು ಸಾಥ್ ಕೊಡಲೇಬೇಕು. ಅವಳನ್ನ ಕಳಿಸ್ಕೊಟ್ಬಿಟ್ಟು ಬ್ಯಾಂಗ್ಳೂರು ಕಡೆ ಬರ್ತಾ ಇದ್ದೀವಿ, ಮನೆ ಕಡೆ. ಇನ್ನೂ ನೋಡಿ ಕತ್ಲು ಥರನೇ ಇದೆ. ಏರ್ಪೋರ್ಟಲ್ಲಿ ಅವಳಿಗೆ ಬಿಟ್ಬಿಟ್ಟು ಅರ್ಲಿ ಮಾರ್ನಿಂಗು ರಿಟರ್ನ್ ಆಗ್ತಾಯಿದ್ದೀವಿ. ಇನ್ನೂ ಕತ್ಲು ಥರನೇ ಇದೆ. ಆದ್ರೂ ಏನು ಮಾಡೋದು, ವಾಪಸ್ ಆಗಲೇಬೇಕು. ಇವತ್ತಂತೂ ರಾತ್ರಿ ಎಲ್ಲ ನಿದ್ರೆನೇ ಇರಲಿಲ್ಲ. ರಾತ್ರಿ 1 ಗಂಟೆವರೆಗೂ ಅವಳು ಕೆಲಸ ಮಾಡಿ ಆಮೇಲೆ ಮಲಗಿದ್ದು. 1 ಅವರು ನಿದ್ರೆ ಮಾಡಲಿಲ್ಲ. ಮತ್ತು ಬೆಳಗ್ಗೆ ಎದ್ದು ಫ್ಲೈಟ್ಗೆ ಹಿಡಿಬೇಕು ಅಂದ್ಕೊಂಡು ಬೇಗ ಎದ್ದು ರೆಡಿ ಸ್ನಾನ ಮಾಡಿಕೊಂಡು ಅವಳ ಲ್ಯಾಪ್ಟಾಪು ಲಗೇಜು ಎಲ್ಲ ಎತ್ಕೊಂಡು ರೆಡಿ ಮಾಡಿದ್ಲು ನೋಡಿ ಅವಳು. ಆಮೇಲೆ ಕಳಿಸಿರೋ ಕ್ಲಿಪ್ಪಿಂಗ್ಸು, ಫ್ಲೈಟು ಟೇಕ್ ಆಫ್ ಆಗುವಾಗ ಕಳಿಸಿರೋ ಕ್ಲಿಪ್ಪಿಂಗ್ಸ್ ಕಳಿಸಿದ್ದಾಳೆ ನನಗೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನನ್ನ ಮಗಳು ಈಗ ಪ್ರೆಸೆಂಟ್ ಅವಳು ಬ್ಯಾಂಗ್ಳೂರು ಬ್ರಾಂಚಿಗೆ, ಅವ್ರ ಆಫೀಸ್ಗೆ HR ಆಗಿದ್ದಾಳೆ. ಸಮ್ ಅಫಿಷಿಯಲ್ ವರ್ಕ್ ಮೇಲೆ ಅವಳು ಫಸ್ಟು ಇವತ್ತು ಡೆಲ್ಲಿ ಹೋಗ್ತಾ ಇರೋದವಳು. ಡೆಲ್ಲಿಯಲ್ಲೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ನಾಳೆ ನೋಯ್ಡಾಗೆ ಹೋಗ್ತಾಳೆ. ಒಂದು 3 ಡೇಸ್ ಆಗುತ್ತೆ ಅಫಿಷಿಯಲ್ ವರ್ಕು. ಆಮೇಲೆ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾಳೆ. ಇವಳು ಯಾವಾಗ ಈ ಥರ ಹೋಗುವಾಗೆಲ್ಲ ನಮಗೆ ನಿದ್ರೆನೇ ಇರೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಆಫೀಸ್ ವರ್ಕ್ ಅಂದರೆ ಈವನ್ ನಾನು ಒಂದು 23 ಇಯರ್ಸಿಂದ ಮಾಡ್ತಾನೆ ಇದ್ದೀನಲ್ಲ, ನನಗೆ ಗೊತ್ತು ಅದ್ರ ಇನ್ ಆ್ಯಂಡ್ ಔಟು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಪಾಪ ಅವಳಿಗೂ ಕಷ್ಟ. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಅವಳು ಹೆಗಲ ಮೇಲೆ ಇಲ್ಲ ನಿಭಾಯಿಸ್ತಾಳೆ. ಅದಕ್ಕೆ ನಾನು ಒಂದು ಕಡೆ ಪ್ರೌಡ್ ಅಂತಾದರೂ, ಇನ್ನೊಂದು ಕಡೆ ಪಾಪ ಭಾಳ ಸಣ್ಣ ವಯಸ್ಸಲ್ಲೇ ಇಷ್ಟೊಂದು ದೊಡ್ಡ ಕೆಲಸ ಹೀಗೆ ಒದ್ದಾಡ್ತಾಳೆ ಅನ್ನೋದು ಸಂಕಟನೂ ಆಗುತ್ತೆ. ಟೈಮ್ ಸರಿಯಾಗಿ ಊಟ ಇರಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲನೂ ಈಗಲಿಂದನೇ ಜೀವನ ಅವ್ರಿಗೆ ಕಲಿಸ್ಬೇಕು. ನೋಡಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ತುಂಬಾ ನೋಡೋದಕ್ಕೆ ಚೆನ್ನಾಗಿದೆ. ಒಳಗಡೆ ಫ್ಲೈಟಿಂದ ಕುತ್ಕೊಂಡು ಎಲ್ಲ ತೆಗ್ದಿದ್ದಾಳೆ ಅನಿಸುತ್ತೆ. ಇದೆ ಕ್ಲಿಪ್ಪಿಂಗ್ಸು, ಇಲ್ಲ ಟೇಕ್ ಆಫ್ ಆಗೋದು. ಗ್ಲಾಸಿಂದನೇ ಮೊಬೈಲ್ ಇಟ್ಟು ತೆಗ್ದಿದ್ದಾಳೆ ನೋಡಿ, ಒಳಗಡೆಯಿಂದನೇ ಚೆನ್ನಾಗಿದೆ.